ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿಯ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟವಾಗಲಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿ ಅವರ ಶಿಕ್ಷೆಯ ಪ್ರಮಾಣದ ಪ್ರಕಟ ಕೂಡ ಆಗತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈ ತೀರ್ಪನ್ನು ನೀಡಲಾಗುತ್ತೆ. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ರಿಂದ ಪ್ರಕಟವಾಗಲಿದೆ. ಒಟ್ಟು 17 ಮಂದಿ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇರುವಂತದ್ದು ರಾಜಕೀಯದಲ್ಲಿ ಸಂಚಲನ ಮೂಡಿಸಿದಂತ ಧಾರವಾಡದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಹಾಗೂ ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು 17 ಮಂದಿಯ ಅಪರಾಧಿಗಳು ಅಂತ ಹೇಳಿ ಕೋರ್ಟ್ ಏನು ಹೇಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಇವತ್ತು ಅಂದ್ರೆ ನಿನ್ನೆ ಬುಧವಾರ ಎಲ್ಲ ಆರೋಪಿಗಳು ಪ್ರಕರಣ ದೋಷಿಗಳು ಅಂತ ಹೇಳಿ ಮಹತ್ವದ ತೀರ್ಪನ್ನ ನೀಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇಂದು ಶಿಕ್ಷೆಯ ಪ್ರಮಾಣವನ್ನ ಏನು ಘೋಷಿಸಲಾಗುತ್ತೆ. ಧಾರವಾಡದ ಜಿಮ್ನಲ್ಲಿ ಯೋಗೇಶ್ ಗೌಡ ಹತ್ಯೆ ನಡೆದು 10 ವರ್ಷಗಳು ಕಳೆದಿವೆ. ಸುದೀರ್ಘ 8 ವರ್ಷಗಳ ಕಾಲ ವಿಚಾರಣೆಯನ್ನ ನಡೆಸಿ ಪೂರ್ಣಗೊಳಿಸಿರುವಂತಹ ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಟ್ಟು 15 ಆರೋಪಿಗಳೇನಿದ್ದಾರೆ 15ನೇ ಆರೋಪಿಯಾಗಿರುವಂತಹ ವಿನಯ್ ಕುಲಕರ್ಣಿಗೆ ಈಗ ಶಾಕ್ ಅನ್ನ ನೀಡಿರುವಂತದ್ದು. ಈ ಒಂದು ಹತ್ಯೆಯಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಹಾಗೂ ಸಾಕ್ಷ್ಯನಾಶ ಯತ್ನದಂತ ಗಂಭೀರವಾದ ಆರೋಪಗಳನ್ನ ಸಿಬಿಐ ತನಿಖೆಯಲ್ಲಿ ಸಾಬೀತು ಮಾಡಿರುವಂತ ಕಾರಣ ಅವರನ್ನ ಅಪರಾಧಿ ಅಂತ ಹೇಳಿ ಈಗ ಘೋಷಣೆ ಮಾಡಿ ಅವರಿಗೆ ಎಷ್ಟು ಮಟ್ಟದ ಶಿಕ್ಷೆಯನ್ನ ನೀಡಬೇಕು ಅನ್ನುವಂತ ನಿರ್ಧಾರವನ್ನ ಇವತ್ತು ತೆಗೆದುಕೊಳ್ಳಲಾಗುತ್ತೆ. ಒಟ್ಟಾಗಿ 21 ಮಂದಿ ಆರೋಪಿಗಳ ಪೈಕಿ ಇಬ್ಬರನ್ನ ಮಾಫಿ ಮಾಡಲಾಗಿದೆ. ಹಾಗೆ ಅವರನ್ನ ಬಿಟ್ಟು 19 ಜನರ ಪೈಕಿ 17 ಆರೋಪಿಗಳನ್ನ ಅಪರಾಧಿಗಳು ಅಂತ ಹೇಳಿ ಕೋರ್ಟ್ ಈಗ ಆದೇಶ ನೀಡಿರುವಂತದ್ದು. ಇಂದು ಅಂತಂದ್ರೆ ಗುರುವಾರ ಇವತ್ತು ಅವರ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಾಗುತ್ತೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆಯ ಪ್ರಮಾಣದ ಮೇಲೆ ತುಂಬಾ ಭೀತಿ ಇರುವಂತದ್ದು. ಅವರ ಭವಿಷ್ಯ ಕೂಡ ಇದರ ಮೇಲೆ ನಿರ್ಧಾರವಾಗುತ್ತೆ. ಶಿಕ್ಷೆ ಹೊರ ಬರ್ತಿದ್ದಂತೆ ಎಷ್ಟು ಪ್ರಮಾಣದಲ್ಲಿ ಇವರಿಗೆ ಶಿಕ್ಷೆ ಹೊರ ಬರುತ್ತೆ ಅನ್ನುವ ಆಧಾರದ ಮೇಲೆ ಮುಂದಿನ ಮನವಿಯನ್ನು ಕೂಡ ಸಲ್ಲಿಸುವಂತ ಅವಕಾಶ ಇವರಿಗೆ ಇರುತ್ತೆ. ಶಿಕ್ಷೆ ಆದೇಶ ಹೊರ ಬರ್ತಿದ್ದಂತೆ ಅವರ ರಾಜಕೀಯ ಹಾಗೂ ವೈಯಕ್ತಿಕ ಜೀವನದ ಕುರಿತು ನಿರ್ಧಾರಗಳು ಕೂಡ ಹೊರಬರಲಿವೆ.